ಪಗಡೆ ಆಟದಲ್ಲಿ ಆಪೋಸಿಟ್ ಅವ್ರ ಮೇಲೆ ಗೆದ್ರೆ ಅವ್ರ ಬಾಡಿ ನಿಮ್ಮ ಕಂಟ್ರೋಲ್ಗೆ ಸಿಗುತ್ತೆ. ಹಾಗಂತ ಅವರೇ ಬಂದು ಆಡಬೇಕು ಅಂತ ಇಲ್ಲ. ಅವರ ಹೇರೋ ಅಥವಾ ಬ್ಲಡ್ ಏನಾರು ಇಟ್ಟು ನೀವಾಗೇ ಅವ್ರ ಮೇಲೆ ಗೆದ್ರು ಕೂಡ ಅವರ ಬಾಡಿ ಕಂಟ್ರೋಲು ನಿಮಗೆ ಸಿಗುತ್ತೆ. ಇಂಥ ಬೋರ್ಡು ಈಗಿನ ಜಗತ್ತಿಗೆ ಸಿಕ್ಕಿದ್ರೆ ಏನಾಗ್ಬೋದು ಅದನ್ನೇ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಈ ಊಜಾ ಬೋರ್ಡ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಲ್ವಾ. ಒಂದು 100-150 ವರ್ಷದಿಂದ ಅಂದರೆ ರಾಜರ ಕಾಲದಲ್ಲಿ ಈ ಮಾಟ ಮಂತ್ರ ಎಲ್ಲ ಕಾಮನ್ ಆಗಿರುತ್ತೆ. ವಿಜಯನಗರದ ಆದಿತ್ಯ ವರ್ಮ ಅನ್ನೋನು ಈ ಊಜಾ ಮ್ಯಾಜಿಕ್ ಬೋರ್ಡ್ನ ಮಾಡಿಸ್ತಾನೆ. ಆದರೆ ಇವನು ಬರೀ ವಾದ ವಿವಾದಗಳಿಗೆ ಬಳಸ್ತಾ ಇರ್ತಾನೆ. ಒಂದಿನ ದ್ಯಾವ ಮರದ ಕೆಳಗೆ ಕೂತು ಯೋಚನೆ ಮಾಡ್ತಾನೋ, ಇದನ್ನ ಇಟ್ಕೊಂಡು ರಾಜ್ಯಭಾರನೆ ಮಾಡ್ಬೋದಲ್ವಾ, ಎಷ್ಟೊಂದು ರಾಜ್ಯಗಳೆಲ್ಲ ನಾವು ಗೆಲ್ಬೋದಲ್ವಾ ಅಂತ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಗೆಲ್ಲೋದಕ್ಕೂ ಕೂಡ ಶುರು ಮಾಡ್ತಾನೆ. ಇದು ಟಿಪ್ಪು ಸುಲ್ತಾನ್ಗೆ ಗೊತ್ತಾಗುತ್ತೆ. ಇನ್ನು ನನ್ನ ಮಗನ ಗೆಲುವಿನ ರಹಸ್ಯ ಆ ಬೋರ್ಡ್ ನನಗೆ ಬೇಕೇ ಬೇಕು ಅಂತ ಟಿಪ್ಪು ಸುಲ್ತಾನ್ ಆದಿತ್ಯ ರಾಜನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದಿತ್ಯ ರಾಜನ ಮುಗಿಸ್ಬಿಟ್ಟು ಟಿಪ್ಪು ಸುಲ್ತಾನ್ ಬೋರ್ಡ್ನ ಎತ್ಕೊಂಡು ಹೋಗ್ತಾನೆ. ಇಡೀ ದೇಶನೇ ನಂದನ್ನು ಮಾಡ್ಕೊತೀನಿ ನಾನು ಅಂತ ಅವನು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ಬಟ್ ಆದರೆ ಕಾರ್ತಿಕ ರಾಜ ಟಿಪ್ಪು ಸುಲ್ತಾನ್ನ ಸೋಲಿಸ್ಬಿಟ್ಟು ಈ ಬೋರ್ಡು ಸರಿ ಇಲ್ಲ ಅಂತ ಆ ಯುದ್ಧ ಮಾಡಿದ್ದು ಜಾಗದಲ್ಲೇನೆ ಬಚ್ಚಿಟ್ಟು ಇದು ಇನ್ನೂ 100 ವರ್ಷ ಆದರೂ ಯಾರ ಕೈಗೂ ಸಿಗಬಾರ್ದು ಅಂತ ತಾಳೆಗರಿ ಕೂಡ ಬರ್ದಾಕಿರ್ತಾನೆ. ಆದರೆ 100 ವರ್ಷ ಆದಮೇಲೆ ಇದ್ರ ಬಗ್ಗೆ ಒಬ್ಬ ತಿಳ್ಕೊಂಡು ಆ ಬೋರ್ಡ್ನ ತಗೊಂಡೇ ಬಿಡ್ತಾನೆ. ಇವನು ಜಿತಿನ್. ಇವರು ಜಿತಿನ್ನ ಫ್ರೆಂಡ್ಸ್ ನಕುಲ್, ಕನ್ನನ್, ರಂಜಾದ್. ಇವರು ಕಾರ್ತಿಕ್ ತಿರುನಾಲ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ. ಚೆನ್ನಾಗಿ ಓದ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾರೆ. ಜಿತಿನ್ಗೆ ಲವರ್ ಕೂಡ ಇರ್ತಾಳೆ, ಜೀವಿಕಾ ಅಂತ. ಬಟ್ ಆದರೆ ಅವರಿಬ್ಬರ ಮಧ್ಯೆ ಜಗಳಗಳಾಗಿ ಬ್ರೇಕಪ್ ಸ್ಟೇಜ್ಗೆ ಬಂದಿರುತ್ತೆ. ರಂಜಾದ್ ಒಂದು ಐಡಿಯಾ ಕೊಡ್ತಾನೆ, ಮಗ ನಿನ್ನ ಫೀಲಿಂಗ್ಸ್ ಎಲ್ಲನೂ ಒಂದು ಪೇಪರಲ್ಲಿ ಬರ್ದಿ ಸುಟ್ಟಾಕು, ಅಲ್ಲಿಗೆ ಸರಿ ಹೋಗುತ್ತೆ ಅಂತ. ಜಿತಿನ್ ವಾಹ್ ಏನ್ ಐಡಿಯಾ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಕ್ಲಾಸ್ ಅವರ್ಸಲ್ಲಿ. ಅದು ಕೂಡ ಶಾಜಿ ಕ್ಲಾಸ್ ಆಗಿರುತ್ತೆ. ಅವಯ್ಯ ಎಷ್ಟು ಸ್ಟ್ರಿಕ್ಟು ಅಂದರೆ ಸೀನಿಯರ್ಸ್ ಎಲ್ಲ ಸ್ಟ್ರೈಕು ಅಂತಿದ್ರೆ ಅವ್ರು ಬರಲಿ ಅಲ್ಲಿ ತನಕ ನಾವು ಪಾಠ ಮಾಡುವ ಅಂತ ಪಾಠ ಮಾಡ್ತಾ ಇರ್ತಾನೆ. ಸೀನಿಯರ್ಸು ಬರ್ತಾರೆ. ಸ್ಟ್ರೈಕ್ ಇದ್ರು ಏನಕ್ಕೆ ಸರ್ ಪಾಠ ಮಾಡ್ತಿದ್ದೀರಾ ಅಂತ ಜಗಳ ಮಾಡ್ತಾರೆ. ಆ ಜಗಳಗಳ ಮಧ್ಯೆ ಜಿತಿನ್ ಲೆಟರ್ ಬರೀಬೇಕಾದ್ರೆ ಶಾಜಿ ಕೈಲಿ ತಗಲಾಕೊಂಡ್ಬಿಟ್ಟಿರ್ತಾನೆ. ಈಗ ಶಾಜಿ ಕೈಲಿ ಜಿತಿನ್ನ ಲೆಟರ್ ಇರುತ್ತೆ. ಸೀನಿಯರ್ಸು ಮತ್ತೆ ಶಾಜಿ ತುಂಬಾ ದೊಡ್ಡದಾಗಿ ಜಗಳ ಆಡ್ತಿರ್ತಾರೆ. ಯಾವ ಮಟ್ಟಕ್ಕೆ ಅಂದರೆ ಶಾಜಿದು ಮೂಗೆ ಹೊಡೆದೋಗ್ಬಿಡುತ್ತೆ. ಈ ರೇಂಜಿಗೆ ಜಗಳ ಆಡ್ತಿರ್ತಾರೆ. ಅಷ್ಟಕ್ಕೂ ಏನಕ್ಕೆ ಸ್ಟ್ರೈಕು ಅಂದರೆ HODನೇ ಚೇಂಜ್ ಆಗಬೇಕು ಅಂತ. ಇವರಿಗೆ ಟೀಚರ್ ಸಪೋರ್ಟು ಕೂಡ ಇರುತ್ತೆ. ಆ ಟೀಚರೇ ರಂಜಿತ್ ಅಂತ. ಈ ರಂಜಿತ್ ಸಾಮಾನ್ಯದವನಲ್ಲ. 100 ವರ್ಷ ಆದಮೇಲೆ ಆ ಊಜಾ ಬೋರ್ಡ್ನ ತೆಗೆದವನೇ ಇವನಿಗೆ HOD ಆಗಬೇಕು ಅಂತ ಆಸೆ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಆಸೆ ಇರುತ್ತೆ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವನಿಗೆ HOD ಆಗಬೇಕು ಅಂತ ಆಸೆ ಇದ್ರೂ ಶಾಜಿನೇ HOD ಆಗಲಿ ಅಂತ ಹೇಳ್ತಾನೆ. ಕಾರಣ ಶಾಜಿಗೆ ಆ ಜಾಗದಲ್ಲಿ ತುಂಬ ರೆಸ್ಪೆಕ್ಟ್ ಇರುತ್ತೆ. ಹಾಗೆ ಆ HOD ಬಿಟ್ಟರೆ ನೆಕ್ಸ್ಟ್ ಶಾಜಿನೇ ಅನ್ನೋ ರೇಂಜಿಗೆ ಇರ್ತಾನೆ. ಮಧ್ಯದಲ್ಲಿ ರಂಜಿತ್ ಬಂದರೆ ಹೆಸರಾಗ್ಬಿಡುತ್ತೆ. ಅದ್ರ ಬದಲು ಆ ಊಜಾ ಬೋರ್ಡ್ನ ಯೂಸ್ ಮಾಡಿ ಶಾಜಿನ ಕಂಟ್ರೋಲಿಗೆ ತಗೊಂಡು ಅವನು ಅಯೋಗ್ಯ ನನ್ನ ಮಗ ಅಂತ ಅವನಿಗೆ ಬ್ಲೇಮ್ ಮಾಡಿ ನಾನು HOD ಆಗ ನನ್ನ ಪ್ಲಾನಲ್ಲಿ ರಂಜಿತ್ ಇರ್ತಾನೆ. ಗಾಯ್ಸ್, ಶಾಜಿನೇ ನೆಕ್ಸ್ಟ್ HOD ಅಂತ ಹೇಳಿ ಸ್ಟಾಫ್ ರೂಮ್ಗೆ ಬರ್ತಾನೆ. ಶಾಜಿ ಸೀನಿಯರ್ಸ್ ಜೊತೆ ಜಗಳ ಆಡ್ಬೇಕಾರೆ ಅವನು ಮೂಗು ಹೊಡೆದೋಗ್ಬಿಟ್ಟಿರುತ್ತೆ, ರಕ್ತ ಬರ್ತಾ ಇರುತ್ತೆ. ಅದನ್ನ ರಂಜಿತ್ತು ನೋಡ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಶಾಜಿ ಅದನ್ನ ಪೇಪರಿಂದ ಕ್ಲೀನ್ ಮಾಡಿಕೊಂಡು ಡಸ್ಟ್ಬಿನ್ಗೆ ಹಾಕ್ತಾ ಇರ್ತಾನೆ ಅನ್ನೋದು ಕೂಡ ರಂಜಿತ್ತು ನೋಡಿರ್ತಾನೆ. ಆ ಬ್ಲಡ್ನ ತಗೊತಾನೆ, ಊಜಾ ಬೋರ್ಡ್ ಮೇಲೆ ಇಡ್ತಾನೆ. ಶಾಜಿ ಮೇಲೆ ಗೆದ್ದು ಬಿಡ್ತಾನೆ. ಶಾಜಿ ಬಾಡಿನ ಕಂಟ್ರೋಲ್ ತಗೊತಾನೆ. ಆದರೆ ಇವನ್ ದುರದೃಷ್ಟಕ್ಕೆ ಜಿತಿನ್ನು ಸ್ಟಾಫ್ ರೂಮಿಗೆ ಬಂದಿರ್ತಾನೆ. ಅವ್ನ ಲೆಟರ್ ಶಾಜಿ ಹತ್ರ ತಗ್ಲಾಕೊಂಡಿರುತ್ತಲ್ಲ, ಲೆಟರ್ನ ಎತ್ಕೊಂಡು ಹೋಗ್ಬಿಡೋಣ ಅಂತ ಯಾರೋ ಬರ್ತಿದಾರಲ್ಲ ಅಂತ ಸೈಡಲ್ಲೋ ಗೌತ್ಕೊಂಡ್ಬಿಟ್ಟಿರ್ತಾನೆ. ನೋಡಿದ್ರೆ ರಂಜಿತ್ ಬಂದ್ಬಿಟ್ಟು ಮಾಟ ಮಂತ್ರ ಮಾಡ್ತಿರೋದೆಲ್ಲ ಜಿತಿನ್ನು ನೋಡ್ಬಿಡ್ತಾನೆ. ಅವ್ನ ಕೈಲಿ ನಂಬಕ್ಕಾಗಲ್ಲ, ಆದ್ರೂ ನಂಬಲೇಬೇಕಾದಂಥ ಇನ್ಸಿಡೆಂಟು ಅವ್ನ ಕಣ್ಣು ಮುಂದೆ ನಡೆದಿರುತ್ತೆ. ಅಲ್ಲಿ ರಂಜಿತ್ ಮಾಡಿದ ಮಾಟ ಮಂತ್ರ ಎಲ್ಲನೂ ಜಿತಿನ್ ಅವ್ರ ಫ್ರೆಂಡ್ಸ್ಗೆ ಹೇಳ್ತಾನೆ. ಅವ್ರು ಯಾರು ನಂಬೋದೇ ಇಲ್ಲ. ಮಗ, ಈ ಕಾಲದಲ್ಲಿ ಯಾವುದೋ ಮಾಟ ಮಂತ್ರ ಇದೆಲ್ಲ ನೀನು ಬುರ್ಡೆ ಎಲ್ಲ ಬಿಟ್ಕೊಂಡು ಅಂತ ಎಷ್ಟು ಕ್ಲಾರಿಟಿಯಾಗಿ ಹೇಳಿದ್ರು ಕೂಡ ಅವ್ರ ಫ್ರೆಂಡ್ಸು ನಂಬೋದಕ್ಕೆ ರೆಡಿ ಇರೋದಿಲ್ಲ. ಆದರೂ ಇವನು ಇಷ್ಟೊಂದು ಹೇಳ್ತಿದ್ದಾನಲ್ಲ ಅಂತ ರಂಜಿತ್ತಿಂದೆ 4 ಜನನು ಬೀಳ್ತಾರೆ. ನೋಡೇ ಬಿಡೋಣ ಅದೇನು ಅಂತ. ರಂಜಿತ್ ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ ಎಲ್ಲನೂ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ರಂಜಿತ್ಗೂ ಒಂದು ಕಣ್ಣು ಬಿದ್ದಿರುತ್ತೆ ಇವ್ರ ಮೇಲೆ. ಇದ್ರ ಮಧ್ಯೆ ರಂಜಿತ್ ಅವನ ಆಟ ಅಂತೂ ನಿಲ್ಲಿಸಿರೋದಿಲ್ಲ. ಶಾಜಿ HOD ಆಗಿರ್ತಾನೆ. ಅವನ ಕಂಟ್ರೋಲು ರಂಜಿತ್ ಹತ್ರ ಇರುತ್ತೆ. ರಂಜಿತ್ತು ಶಾಜಿನ ಒಬ್ಬ ಮೆಂಟ್ಲು ಹುಚ್ಚಿನ ಮಗನ ಬಿಹೇವ್ ಮಾಡೋಂಗೆ ಮಾಡಿ ಕಾಲೇಜಿಂದ ಓಡಿಸ್ಬಿಡ್ತಾನೆ. ರಂಜಿತ್ತು HOD ಆಗಿಬಿಡ್ತಾನೆ. ಈ 4 ಜನ ರಂಜಿತ್ನ ಒಂದಷ್ಟು ಜನ ಫಾಲೋ ಮಾಡಿದ್ದಕ್ಕೆ ಒಂದು ಫ್ಯಾಕ್ಟ್ ಗೊತ್ತಾಗುತ್ತೆ. ರಂಜಿತ್ತು ಹಾಕ್ಕೊಂಡಿರೋ ಬ್ಯಾಗ್ನ ಯಾವತ್ತೂ ಬಿಚ್ಚೋದೇ ಇಲ್ಲ ಅವನು ಅಂತ. ಯಾವಾಗ ನೋಡಿದ್ರೂ ಆ ಬ್ಯಾಗು ಅವನ ಹತ್ರ ಇರುತ್ತೆ ಅಂತ. ಮೀನ್ಸ್ ಊಜಾ ಬೋರ್ಡು ಆ ಬ್ಯಾಗಲ್ಲೇ ಇರುತ್ತೆ ಅಂತ. ಆ ಬ್ಯಾಗ್ನ ಹೆಂಗಾರು ದೇಪಬೇಕು, ಹೆಂಗಾರು ಎತ್ತಬೇಕು ಅಂತ ತುಂಬ ಸಲ ಟ್ರೈ ಮಾಡ್ತಾರೆ. ಎಲ್ಲೂ ಕೂಡ ಎತ್ತಕ್ಕೆ ಆಗಿರೋದಿಲ್ಲ.
ಒಂದ್ಸಲಿ ಕಾಲೇಜ್ ಬಸ್ಸಲ್ಲಿ ಸ್ಟೂಡೆಂಟ್ ನಡುವೆ ಜಗಳಗಳಾಗುತ್ತೆ. ಆ ಟೈಮಲ್ಲಿ ರಂಜಿತ್ ಬಿಡ್ರೋ ಅಂತ ಬಿಡ್ಸೋದಕ್ಕೆ ಹೋಗ್ತಾನೆ. ಅವಾಗ ಬ್ಯಾಗ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಜಿತಿನ್ ಮತ್ತು ರಂಜಾದ್ ಅಲ್ಲೇ ಇರ್ತಾರೆ. ಬ್ಯಾಗ್ನ ಓಪನ್ ಮಾಡ್ತಾರೆ. ಆ ಊಜಾ ಬೋರ್ಡು ಅಲ್ಲೇ ಇರುತ್ತೆ. ಆ ಊಜಾ ಬೋರ್ಡ್ ಮೇಲೆ ಏನೇನು ಎಲ್ಲ ತುಳು ಲ್ಯಾಂಗ್ವೇಜಲ್ಲಿ ಬರೆದಿರುತ್ತೆ. ಅದ್ರ ಫೋಟೋ ತೆಕ್ಕೊಂತಾನೆ. ಇನ್ನೇನು ಆ ಬ್ಯಾಗ್ ತಗೊಂಡು ಹೋಗಬೇಕು ಅನ್ನಷ್ಟರಲ್ಲಿ ರಂಜಿತ್ ಬಂದುಬಿಡ್ತಾನೆ. ಜಿತಿನ್ ಸರ್ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು ಬ್ಯಾಗು ಅಂತ ರಂಜಿತ್ಗೆ ಕೊಡ್ತಾನೆ. ರಂಜಿತ್ಗೆ ಇವ್ರ ಮೇಲೆ ಇನ್ನೂ ಡೌಟ್ ಬರುತ್ತೆ. ಆ ಫೋಟೋ ಇಟ್ಕೊಂಡು ಯಾವ ಆ್ಯಂಗಲಿಂದ ಎಷ್ಟು ಜನನ ಹತ್ರ ಯಾರ ಹತ್ರ ಕೇಳಿದ್ರು ಕೂಡ ಅದ್ರ ಅರ್ಥ ಯಾರು ಹೇಳ್ತಾ ಇರೋದಿಲ್ಲ, ಯಾರಿಗೂ ಗೊತ್ತು ಕೂಡ ಆಗ್ತಾ ಇರೋದಿಲ್ಲ. ರೀಸನ್ ಇದು ಬರೆದವರು ರಾಜರು ಕಾಲದವರು ಆಗಿರ್ತಾರೆ. ಕಣ್ಣನ್ನು ನನಗೊಂದು 2 ದಿನ ಟೈಮ್ ಕೊಡು ಮಗ, ನಾನು ಇದನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಆದರೆ 2 ವಾರ ಬಿಟ್ಕೊಂಡು ಬರ್ತಾನೆ. ವಿತ್ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಂಡು ಬಂದಿರ್ತಾನೆ. ಕಣ್ಣನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಇವರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೇನೆ ತುಂಬ ಕಷ್ಟಪಟ್ಬಿಡ್ತಾನೆ. ಊಜಾ ಬೋರ್ಡ್ ಪಗಡೆ ಆಟ ಈಗಿನ ಲೂಡೋ ಆಟ ಇದ್ದಂಗೆ ಅದು. ಅದ್ರ ಮಜಾ ಅಂದರೆ ಆಪೋಸಿಟ್ ಅವ್ರ ಮೇಲೆ ಗೆದ್ದರೆ ಅವ್ರ ಬಾಡಿ ಕಂಟ್ರೋಲು ಫುಲ್ಲು ನಮಗೆ ಸಿಕ್ಬಿಡುತ್ತೆ. ಹಂಗಂತ ಆಪೋಸಿಟ್ ಅವರು ಬಂದು ಆಡಬೇಕು ಅಂತಲೇ ಏನಿಲ್ಲ. ಅವ್ರ ಕೂದಲು ಬ್ಲಡ್ಡು ಏನಾರು ಆಗಿರ್ಬೋದು. ಮೋಸ್ಟ್ ಆಫ್ ಈ ಮಾಯಾವಿ ಆಟ ಆಡೋದೇನೆ ಈ ಥರ ಮಾಟ ಮಂತ್ರದ ಮೇಲೆ ಅಂತ ಹೇಳ್ತಾನೆ. ಈಗ ಜಿತಿನ್ ಫ್ರೆಂಡ್ಸಿಗೆಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗೆ ಇನ್ನೇನು ಮಾಡೋಕ್ಕಾಗುತ್ತೋ ಬಿಡ್ರೋ, ನಾವು 4 ಜನ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅಂತ ಅನ್ಕೊತಾರೆ. ಬಟ್ ಆದರೆ ರಂಜದ್ದು ಈ ಕಳ್ಳಾಟಗಳೆಲ್ಲನೂ ನೋಡಿಕೊಂಡು ನಾನು ಸುಮ್ಮನೆ ಇರೋದಿಲ್ಲ. ಆ ಬೋರ್ಡ್ನ ಮಗ ಹೆಂಗಾರು ದೇಪಲೇಬೇಕು, ಈ ಕಚಡ ಕೆಲಸಗಳೆಲ್ಲ ಸ್ಟಾಪ್ ಆಗಲೇಬೇಕು ಅಂತ ನಿಂತ್ಕೊತಾರೆ. ಹೆಂಗೆ ಏನು ಮಾಡೋದು, ಹೆಂಗೆ ದೇಪೋದು ಅಂತೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಒಂದು ಪ್ಲ್ಯಾನ್ ಬರುತ್ತೆ. ಹೇಗಿದ್ರು ಲ್ಯಾಬ್ಸ್ಗಳು ನಡಿಬೇಕಾದ್ರೆ ಡಾರ್ಕ್ ಆಗಿರುತ್ತೆ ರೂಮು ಕೂಡ. ಹಾಗೆ ಅವರು ಬ್ಯಾಗ್ ತೆಗೆದು ಟೇಬಲ್ ಮೇಲೆ ಇಟ್ಟಿರ್ತಾರೆ. ಆ ಟೈಮಲ್ಲಿ ಕರೆಕ್ಟಾಗಿ ಫ್ಯೂಸ್ ತೆಗೆದುಬಿಟ್ರೆ ಸೇಮ್ ಅದೇ ಥರದ್ದು ನಾವು ಒಂದು ಬ್ಯಾಗ್ ಎತ್ಕೊಂಡೋಗಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಎತ್ಕೊಂಡು ಬಂದುಬಿಡ್ಬೋದು ಅಲ್ವಾ ಅಂತ ಸೇಮ್ ಅದೇ ಐಡಿಯಾ ಎಕ್ಸಿಕ್ಯೂಟ್ ಮಾಡ್ತಾರೆ. ಬಟ್ ಆದರೆ ಊಜಾ ಬ್ಯಾಗ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ರೀಪ್ಲೇಸ್ ಮಾಡಬೇಕಿರೋ ಬ್ಯಾಗು ಮತ್ತು ಇವ್ರ ಬ್ಯಾಗ್ಗಳನ್ನೂ ಇವರು ಒಂದೇ ಜಾಗದಲ್ಲಿ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಆಲ್ರೆಡಿ ರಂಜಿತ್ ಫುಲ್ಲು ಸಿಟ್ಟಲ್ಲಿ ಹುಡುಕ್ತಾ ಇರ್ತಾನೆ, ಎಲ್ಲೋಯ್ತು ಅಂತ. ಅದೇ ಟೈಮ್ಗೆ ಜಿತಿನ್ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಬ್ಯಾಗ್ ಎತ್ಕೊಂಡು ಹೋಗ್ಬಿಡೋಣ ಅಂತ ಬರ್ತಾರೆ. ರಂಜಿತ್ ಹತ್ರ ತಗ್ಲಾಕೊಂಡ್ಬಿಡ್ತಾರೆ. ಜಿತಿನ್ ಸ್ಟ್ರೈಟ್ ಆನ್ ಫೇಸು ರಂಜಿತ್ಗೆ ಹೇಳ್ತಾನೆ, ನಿಮ್ಮ ಆಟಗಳೆಲ್ಲ ನಮಗೆ ಗೊತ್ತು, ನಿಮ್ಮ ಬೋರ್ಡು ನಮ್ಮ ಹತ್ರ ಐತೆ, ಇನ್ಮೇಲೆ ನಿಮ್ಮ ಆಟಗಳು ಮುಗೀತು, ನಡಿ ಜಾಗ ಖಾಲಿ ಮಾಡು ಅಂತ. ಆದರೆ ರಂಜಿತ್ತು ತುಂಬ ಕಿಲಾಡಿ ನನ್ನ ಮಗ ಆಗಿರ್ತಾನೆ. ಜಿತಿನನ್ನ ಆಲ್ರೆಡಿ ಕಂಟ್ರೋಲು ತೊಗೊಂಡ್ಬಿಟ್ಟಿರ್ತಾನೆ. ಜಿತಿನ್ ತಗೊಳ್ಳೋದಕ್ಕೆ ಒಂದ್ಸಲಿ ಅಟೆಂಪ್ಟ್ ಮಾಡಿದಾಗ ಜಿತಿನ್ದು ರಕ್ತ ಆ ಬೋರ್ಡ್ ಮೇಲೆ ಇರುತ್ತೆ. ಅದೇ ರಕ್ತ ಹಿಡ್ಕೊಂಡು ಜಿತಿನ್ನ ಆಲ್ರೆಡಿ ರಂಜಿತ್ತು ಕಂಟ್ರೋಲ್ಗೆ ತಗೊಂಡ್ಬಿಟ್ಟಿರ್ತಾನೆ. ಮಗನೇ, ನಿನಗೆ ಬೋರ್ಡ್ ಕೊಟ್ಟರೆ ನೀನು ಬಚಾವಾಗ್ತೀಯ, ಇಲ್ಲ ಅಂತಂದರೆ ನರಕ ಅನುಭವಿಸ್ಬಿಡ್ತೀನಿ ನೀನು ಅಂತ ರಂಜಿತ್ತು ವಾರ್ನ್ ಕೊಟ್ಟು ಅಲ್ಲಿಂದ ಎಕ್ಸಿಟ್ ಆಗ್ತಾನೆ. ಜಿತಿನ್ಗೆ ಹೊಸ ಆಟ ಇಲ್ಲಿಂದ ಶುರುವಾಗುತ್ತೆ. ಇನ್ನೇನು ಜಿತಿನ್ ಬಾಡಿ ರಂಜಿತ್ ಕಂಟ್ರೋಲಲ್ಲಿದೆ. ರಂಜಿತ್ತು ಆಟ ಆಡ್ಸೋದಕ್ಕೆ ಶುರು ಮಾಡಿಬಿಡ್ತಾನೆ. ಇದು ಜಿತಿನ್ಗೆ ತುಂಬಾ ಟಾರ್ಚರ್ ಆಗ್ತಾ ಇರುತ್ತೆ. ಅಕ್ಕಪಕ್ಕದವ್ರಿಗೆ ಸುಮ್ಮನೆ ಹೊಡೆಯೋದು, ಬೇರೆಯವರಿಗೆ ಜಿತಿನಿಂದ ತೊಂದರೆ ಕೊಡೋದು, ಬೇರೆಯವರು ಜಿತಿನ್ಗೆ ರಿಟರ್ನ್ ಹೊಡೆಯೋದು. ಹಾಗೆ ಒಬ್ಬ ಮೆಂಟಲ್ ಪೇಷಂಟ್ ಥರ ಜಿತಿನ್ ಆಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಇದು ಜಿತಿನ್ ಫ್ರೆಂಡ್ಸ್ ಜೊತೆ, ಅವನ ಲವರ್ ಜೊತೆ, ಹಾಗೆ ಅವನ ಎಜುಕೇಷನ್ಗೂ ಕೂಡ ತುಂಬಾ ಪ್ರಾಬ್ಲಮ್ ಬಿದ್ದುಬಿಡುತ್ತೆ. ಅವರೆಲ್ಲ ಫಿಕ್ಸ್ ಆಗಿಬಿಡ್ತಾರೆ, ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ. ಆ ಟೈಮಲ್ಲಿ ಜಿತಿನ್ಗೆ ಫ್ಲ್ಯಾಶ್ ಆಗಿಬಿಡುತ್ತೆ. ಮಗ ಅವನು ಬೋರ್ಡ್ ಇಟ್ಕೊಂಡು ಮಾತ್ರ ಏನು ಮಾಟ ಮಂತ್ರ ಮಾಡ್ತಾ ಇರೋದಿಲ್ಲ. ಅವನ ಹತ್ರ ಒಂದು ಲಾಕೆಟ್ ಕೂಡ ಇದೆ. ಆ ಲಾಕೆಟ್ ಇಟ್ಕೊಂಡ್ರೆ ಅವನು ಮಾಟ ಮಂತ್ರ ಮಾಡೋದು, ಇಲ್ಲಾಂದರೆ ಮಾಟ ಮಂತ್ರ ಮಾಡೋಕ್ಕಾಗೋದೇ ಇಲ್ಲ. ಆ ಲಾಕೆಟ್ ಬೇಕು ಈ ಬೋರ್ಡ್ನ ಓಪನ್ ಮಾಡೋದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ನಕುಲಿದ್ದೊಂದು ಮಗ ಲಾಕೆಟ್ ಲಾಕ, ಇದನ್ನು 3D ಪ್ರಿಂಟಿಂಗಲ್ಲಿ ಆರಾಮಾಗಿ ತಗೊಂಡು ಫೇಕ್ ಆಗಿ ಓಪನ್ ಮಾಡ್ಬೋದು ಬೋರ್ಡ್ನ, ನಾಳೆ ಓಪನ್ ಮಾಡೋಣ ಬಾ ಅಂತ ಹೇಳ್ತಾನೆ. ಆದರೆ ಲ್ಯಾಬ್ ಫ್ರೀ ಆಗಿರಬೇಕು ಮತ್ತು ಯಾರು ಕೂಡ ಬರಬಾರ್ದು ಅನ್ನೋ ಹಾಗೆ ಇರುತ್ತೆ ಸಿಚುವೇಶನು. ಸೀನಿಯರ್ಸ್ ಎಲ್ಲ ಒಂದು ಕಡೆ ಸ್ಟ್ರೈಕು, ಮಣ್ಣು ಮಸಿ ಅಂತೇನೇನೋ ಮಾಡ್ಕೊತಿರ್ತಾರೆ. ಆದರೆ ರಂಜಿತ್ತು ಬರ್ದಂಗೆ ನೋಡ್ಕೊಬೇಕಾಗಿರುತ್ತೆ ಇವ್ರ ಪರಿಸ್ಥಿತಿ. ಯಾರೂ ಬರಲ್ಲ, ಬಟ್ ಆದರೆ ಆ 3D ಪ್ರಿಂಟಿಂಗು ಕೂಡ ವರ್ಕ್ ಆಗಲ್ಲ. ಇವರಿಗೆ ಲಾಸ್ಟ್ ಆಪ್ಷನ್ನು ಆ ಲಾಕೆಟ್ದೇ ಆಗಿರುತ್ತೆ. ಜಿತಿನ್ ರಂಜಾನ್ಗೆ ಕಾಲ್ ಮಾಡಿ, ಮಗ ನೀನು ನನ್ನ ಫ್ರೆಂಡು ಅಲ್ವಾ, ಅಲ್ಲೇ ರೂಮಲ್ಲಿ ರಂಜಿತ್ತು ಬಿದ್ದಿರ್ತಾನೆ, ಓಡೋಗ್ಬಿಟ್ಟು ಹೆಂಗಾರು ಅವ್ನಿಗೊಂದು ಲಾಕೆಟ್ ಹೊಡೆದ್ಬಿಟ್ಟಾರು, ಆ ಲಾಕೆಟ್ನ ಎತ್ಕೊಂಬಂದ್ಬಿಡು ಅಂತ ಹೇಳ್ತಾನೆ. ರಂಜಾದ್ದು ಫುಲ್ಲು ಏನು ಜೋಶಲ್ಲಿ ರೆಡಿಯಾಗಿರ್ತಾನೆ ಹೊಡಿಬೇಕು ಅಂತ. ಆದರೆ ಶಾಜಿ ರಪ್ ಅಂತ ಬಂದು ರಂಜಿತ್ಗೆ ಸ್ಪ್ರೇಯರ್ ಹೊಡೆದ್ಬಿಟ್ಟು ಲಾಕೆಟ್ನ ಕಿತ್ಕೊಂಡು ಹೋಗ್ಬಿಡ್ತಾನೆ. ಶಾಜಿ ಕಿತ್ಕೊಂಡು ಹೋಗ್ತಿದಾರಲ್ಲ ಲಾಕೆಟು ಅಂತ ರಂಜಾದು ಮತ್ತು ಅವ್ರ 4 ಜನ ಎಲ್ಲ ಶಾಜಿನ ಫಾಲೋ ಮಾಡ್ಕೊಂಡು ಹೋಗಿ ಶಾಜಿನ ಇಟ್ಕೊಂಡು, ಸರ್ ನಮ್ಮದು ಹಿಂಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಈ ಲಾಕೆಟ್ ಇಟ್ಕೊಂಡು ಆಟ ಮುಗಿಸ್ಬಿಡೋಣ, ನೀವು ಫ್ರೀ ಆಗ್ತೀರಾ, ನಮ್ಮ ಹುಡುಗನೂ ಫ್ರೀ ಆಗ್ತಾನೆ ಅಂತ ಶಾಜಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದರೆ ಶಾಜಿಗೂ ಗೊತ್ತಿಲ್ಲ, ಜಿತಿನ್ ಆ್ಯಂಡ್ ಬಾಯ್ಸ್ಗೂ ಕೂಡ ಈ ಗೇಮ್ ಹೆಂಗೆ ಆಡೋದು ಅಂತ ಗೊತ್ತಿಲ್ಲ.
ಕನ್ನನ್ನು ಅವನಿಗೆ ಗೊತ್ತಿರೋ ಅಲ್ಪ ಸ್ವಲ್ಪದಿಂದ ಸ್ಟಾರ್ಟ್ ಮಾಡ್ತಾರೆ. ಒಂದೊಂದೇ ಆಟ ಡೈಸ್ಗಳನ್ನ ಬಿಡೋದಕ್ಕೆ ಶುರು ಮಾಡ್ತಾರೆ. ಆಟ ಮುಗಿಸ್ಬಿಟ್ಟು ನಿಮ್ಮ ಪಾಡಿ ನೀವು ಫ್ರೀ ಆಗ್ಬೋದು, ನಮ್ಮ ಪಾಡಿ ನಾವು ಫ್ರೀ ಆಗ್ಬೋದು ಅಂತ. ಬಟ್ ಆದರೆ ರಂಜಿತ್ ಅಲ್ಲಿಗೆ ಬಂದೇ ಬಿಡ್ತಾನೆ. ರಂಜಿತ್ ಬಂದಿದ್ದು ಬೈಕ್ಕೆ ಜಿತಿನ್ ಕೈಲಿದ್ದ ಡೈಸ್ನ ಕೆಳಗೆ ಅದು ಅನ್ವಾಂಟೆಡ್ ಆಗಿ ಇನ್ನೊಬ್ಬ ಪ್ಲೇಯರು ಎಂಟರ್ ಆಗ್ತಾನೆ. ಆವಾಗ 3 ಜನದ್ದು ಬಾಡಿ ಕೂಡ ಸ್ವ್ಯಾಪ್ ಆಗಿಬಿಡುತ್ತೆ. ರಂಜಿತ್ ಬಾಡಿಗೆ ಶಾಜಿ ಹೋದರೆ ಶಾಜಿ ಬಾಡಿಗೆ ಜಿತಿನ್ ಹೋಗಿರ್ತಾರೆ. ಜಿತಿನ್ ಬಾಡಿಗೆ ರಂಜಿತ್ ಬಾಡಿ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಅಷ್ಟಕ್ಕೂ ಈ ಶಾಜಿ ಯಾಕೆ ರಂಜಿತ್ ಲಾಕೆಟ್ನ ಕಿತ್ಕೊಂಡು ಹೋದ್ರು ಅಂತಂದರೆ ಶಾಜಿ ಕಂಟ್ರೋಲು ಫುಲ್ಲು ರಂಜಿತ್ ಹತ್ರ ಇರುತ್ತೆ. ಶಾಜಿನ ಹೆಚ್ಚುವರಿ ಸ್ಥಾನದಿಂದ ಕಿತ್ತಾಕಬೇಕು ಅನ್ನೋಕ್ಕೋಸ್ಕರ ರಂಜಿತ್ ಏನು ಆಟಗಳು ಆಡಿಸ್ತಿದ್ನೋ ಅದ್ರ ಮಧ್ಯ ಈ ಜಿತಿನ್ ಬಾಡಿ ಕೂಡ ರಂಜಿತ್ ಕಂಟ್ರೋಲ್ಗೆ ಹೋದಾಗ ಜಿತಿನ್ನ ಹೇಗೆ ಆಟ ಆಡ್ಸೋದಕ್ಕೆ ಶುರು ಮಾಡಿದ್ನೋ ಅದು ಪ್ರತಿಯೊಂದು ಕೂಡ ಶಾಜಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಅವನ ಕೆಲಸ ಕಳ್ಕೊತಾನೆ, ಅವನ ಫ್ಯಾಮಿಲಿ, ಫ್ರೆಂಡ್ಸು, ಅವನ ಹೆಂಡತಿ ಕೂಡ ಎಲ್ಲರನ್ನೂ ಕಳ್ಕೊಂಡ್ಬಿಡ್ತಾನೆ. ಅವನು ಸಾಯಕ್ಕೆ ಅಂತ ಅಟೆಂಪ್ಟು ಕೂಡ ಮಾಡ್ತಾನೆ. ಬಟ್ ಆದರೆ ಅವನು ಸತ್ತಿರೋದಿಲ್ಲ. ಈ ಕಡೆ ಜಿತಿನ್ಗೆ ಹೇಗಾಗ್ತಾ ಇರುತ್ತೋ ಆ ಕಡೆ ಶಾಜಿಗೂ ಕೂಡ ಆಗ್ತಾ ಇರುತ್ತೆ. ಸೇಮ್ ಹಾಗೇನೆ ಜಿತಿನ್ಗೆ ಏನು ಈ ಲಾಕೆಟ್ ಬಗ್ಗೆ ಐಡಿಯಾ ತಲೆಗೆ ಹೊಳಿತೋ ಸೇಮು ಶಾಜಿಗೂ ಕೂಡ ತಲೆಗೆ ಹೊಳೆಯುತ್ತೆ. ಅದರಿಂದ ಅವನು ಲಾಕೆಟ್ ಎತ್ಕೊಂಡೋಗಿ ಹೆಂಗೋ ಸೇವ್ ಆಗೋಣ ಅಂತ ಟ್ರೈ ಮಾಡ್ತಾನೆ. ಇಲ್ಲಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ಫೋಕಸ್ ಆಗಿರೋಣ. ಈಗ ರಂಜಿತ್ತು ಜಿತಿನ್ ಆಗಿದ್ದಾನೆ, ಜಿತಿನ್ನು ಶಾಜಿ ಆಗಿದ್ದಾನೆ, ಶಾಜಿ ರಂಜಿತ್ ಆಗಿದ್ದಾನೆ. ಬಾಡಿ ಸ್ವಾಪ್ ಆಗ್ಬೇಕಾದ್ರೆ ಜ್ಞಾನ ತಪ್ಪಿದೋಗಿದ್ದವರು ಎಲ್ಲರೂ ಎಚ್ಚರ ಆಗ್ತಾರೆ. ಆದರೆ ರಂಜಿತ್ಗೆ ಫುಲ್ಲು ಆಕ್ರೋಶ ಇರುತ್ತಲ್ಲ, ಈ ನನ್ನ ಮಕ್ಕಳಿಂದ ನನಗೆ ಹಿಂಗೆಲ್ಲ ಆಯಿತು ಅಂತ. ಸೊ ಅವನು ಎದ್ದೇಳ್ತಿದ್ದಂಗೆ ಇವರಿಗೆ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತಾನೆ. ಅವನ್ನ ಕಂಟ್ರೋಲ್ಗೆ ತಗೊಳ್ಳೋದೇನೆ ಇವರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಹೆಂಗಿದ್ರು ಸೀನಿಯರ್ಸು ಜಿತಿನ್ನ ಹೊಡಿಬೇಕು ಅಂತ ಕಾಯ್ತಾ ಇರ್ತಾರೆ. ಸೀನಿಯರ್ಸಿಗೆ ಹಾಕೊಟ್ಬಿಡ್ತಾರೆ. ಆ ಡೈಸು ಮತ್ತು ಊಜಾ ಬೋರ್ಡ್ನ ಶಾಜಿ ಮತ್ತು ಜಿತಿನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಈಗ ಆ ಡೈಸು ಶಾಜಿ ಹತ್ರ ಇರುತ್ತೆ, ಊಜಾ ಬೋರ್ಡು ಜಿತಿನ್ ಹತ್ರ ಇರುತ್ತೆ, ಲಾಕೆಟ್ಟು ರಂಜಿತ್ ಹತ್ರ ಇರುತ್ತೆ. ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಆಟ ಆಡಿ ಎಲ್ಲರೂ ಅವರವರ ರೂಪಕ್ಕೆ ವಾಪಸ್ಸು ಬರೋಣ ಅಂತ ಪ್ಲಾನ್ ಮಾಡ್ತಾರೆ. ಆದರೆ ಇದ್ರ ಮಧ್ಯೆ ಶಾಜಿಗೆ ರಂಜಿತ್ ಮೇಲೆ ಸ್ವಲ್ಪ ಜಲಸ್ ಇರುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಏನು ಈ ರೇಂಜಿಗೆ ರೆಸ್ಪೆಕ್ಟ್ ಕೊಡ್ತಿದಾರಲ್ಲ, ಹಾಗೆ ಇಷ್ಟು ಆರಾಮಾಗಿದ್ದಾರಲ್ಲ, ಜಾಲಿಯಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಅಂತ ಸ್ವಲ್ಪ ಅವ್ರ ಮೇಲೆ ಜಲಸ್ ಇರುತ್ತೆ. ಈಗ ರಂಜಿತ್ ರೂಪದಲ್ಲಿ ಇದೀನಲ್ಲ ಅಂತ ಒಂದ್ಸಲಿ ಅವನ ಜೀವನನ ನಾನು ಅನುಭವಿಸ್ಬೇಕು ಅಂತ ಹೊರಡ್ತಾರೆ. ರಂಜಿತ್ ಜೀವನನೇ ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಅದು ಅವನಿಗೆ ತುಂಬ ಖುಷಿ ಕೊಡ್ತಾ ಇರುತ್ತೆ. ಹಾಗೆ ಬದುಕಿದ್ರೆ ಈ ಥರ ಬದುಕಬೇಕು ಅಂತ ರಂಜಿತ್ ಜೀವನನೇ ಬದುಕೋದಿಕ್ಕೆ ಫಿಕ್ಸ್ ಆಗಿಬಿಡ್ತಾರೆ. ಸಿಚುವೇಶನ್ ಕೈ ಮೀರಿ ಹೋಗ್ಬಿಟ್ಟಿರುತ್ತೆ. ಜಿತಿನು ಶಾಜಿ ವೇಷದಲ್ಲಿರ್ತಾನೆ. ಸೊ ಅವನು ಕಾಲೇಜ್ ಸ್ಟೂಡೆಂಟ್ ಆಗಿ ಕೂಡ ಹೋಗೋಕ್ಕಾಗಲ್ಲ. ರಂಜಿತ್ ಜಿತಿನ್ ವೇಷದಲ್ಲಿರ್ತಾನೆ. ಅವನು ಸ್ಟೂಡೆಂಟ್ ಥರ ಹೋಗಿ ಕೂರೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಥರ ಸಿಚುವೇಶನ್ ಬಂದಿರುತ್ತೆ. ಆದರೆ ಶಾಜಿ ಮಾತ್ರ ರಂಜಿತ್ ಅವರ ದೇಹದಲ್ಲಿ ಆರಾಮಾಗಿ ಇರ್ತಾರೆ. ಇವ್ರ ಕೈಗೆ ಸಿಗ್ತಾನೆ ಇರೋದಿಲ್ಲ. ಒಂದ್ಸಲಿ ಡಿಸೈಡ್ ಮಾಡೇ ಬಿಡ್ತಾರೆ, ನನ್ನ ಮಗುನ ಹಂಗೇನೆ ಕಾಲೇಜಲ್ಲೇ ಡೀಲ್ ಮಾಡೋಣ ಅಂತ. ಕಾಲೇಜ್ಗೆ ಹೊರಡ್ತಾರೆ. ರಂಜಿತ್ ವೇಷದಲ್ಲಿರೋ ಶಾಜಿ ಕೂಡ ಸಿಗ್ತಾನೆ. ಅವನ ಹತ್ರ ಮಾತಾಡ್ತಾರೆ. ಆಟ ಆಡೋದಕ್ಕೆ ರೆಡಿ ಇರೋದೇ ಇಲ್ಲ, ಇದೇ ಜೀವನ ಚೆನ್ನಾಗೈತಲ್ಲ ಅಂತ. ಯಾರ ರೇಂಜಿಗೆ ಇವರಿಗೆ ಕೋಪ ಬರುತ್ತೆ ಅಂತಂದ್ರೆ ಜಿತಿನ್ ವೇಷದಲ್ಲಿರೋ ರಂಜಿತ್ ಶಾಜಿನ ಸಾಯಿಸೋದಿಕ್ಕೇನೆ ಹೊರಡ್ತಾನೆ. ಬಟ್ ಆದರೆ ಮಿಸ್ಸಾಗಿ ಏನಾದ್ರು ಸಾಯಿಸ್ಬಿಟ್ರೆ ಅವ್ರವ್ರ ಬಾಡಿ ಅವ್ರಿಗೆ ಸಿಗೋದಿಲ್ಲ. ಇದು ಕೂಡ ಅದರಲ್ಲಿ ರೂಲ್ಸ್ ಆಗಿರುತ್ತೆ. ನನ್ನ ಮಗ ರಂಜಿತ್ ಒಳಗಿರೋ ಶಾಜಿ ಸಿಗದೆ ಹೋದ್ರೂ ಪರವಾಗಿಲ್ಲ, ಅವನ ಹತ್ರ ಇರೋ ಡೈಸ್ ಸಿಕ್ಕರೆ ಸಾಕು ಅಂತ ಆ ಡೈಸ್ನ ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಅವನ ಕಾರಲ್ಲಿ ಹುಡುಕ್ತಾರೆ, ಅವನಿದ್ದ ಸ್ಟಾಫ್ ರೂಮಲ್ಲಿ ಹುಡುಕ್ತಾರೆ, ಅವನ ಮನೆಯಲ್ಲೂ ಕೂಡ ಹುಡುಕ್ತಾರೆ. ಎಲ್ಲೂ ಅದು ಸಿಗೋದೇ ಇಲ್ಲ. ಮಗ ಇರೋದನ್ನೇ ತಡೆಯಕ್ಕಾಗ್ತಿಲ್ಲ. ಡ್ರಿಂಕ್ಸ್ ಮಾಡಬೇಕು ಅಂತ ಜಿತಿನ್ನು ಕಣ್ಣನ ಹತ್ರ ಡ್ರಿಂಕ್ಸ್ ತರಿಸ್ಕೊತಾನೆ, ಕುಡಿತಾನೆ. ಆದರೆ ಅವನಿಗೆ ಏನೂ ಆಗೋದೇ ಇಲ್ಲ. ಕಾರಣ ಅವನು ಕುಡಿತಾರೋ ಬಾಡಿ ಶಾಜಿದಾಗಿರುತ್ತೆ. ಸೊ ಶಾಜಿ ಆತ್ಮ ರಂಜಿತ್ ಬಾಡಿಲಿರೋದ್ರಿಂದ ಆ ಕಡೆ ಶಾಜಿ ಅಂದರೆ ರಂಜಿತ್ ಬಾಡಿ ಟೈಟ್ ಆಗ್ತಾ ಇರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದಾಗೆ ಶಾಜಿಗೆ ಚೆನ್ನಾಗಿ ಎಣ್ಣೆ ಕುಡಿಸ್ಬಿಟ್ಟು ಆ ಡೈಸ್ ಎಲ್ಲೈತೆ ಅಂತ ತಿಳ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾರೆ. ಸರಿಯಾಗಿ ಎಣ್ಣೆ ಕುಡಿದ್ಬಿಡ್ತಾನೆ. ತಡ್ಕೊಳಕ್ಕಾಗ್ದೇ ಶಾಜಿ ರಂಜಿತ್ ಬಾಡಿಲಿದ್ದವನು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಅದು ಯಾವ ರೇಂಜಿಗೆ ಅಂದರೆ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸಿದ ಮೇಲೆ ಗೊತ್ತಾಗುತ್ತೆ ಆ ರಂಜಿತ್ ಬಾಡಿನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ. ಅದು ಯಾವ ರೇಂಜಿಗೆ ಅಂದರೆ ನಾಳೆ ನಾಡ್ದು ಹೊಗೆನೂ ಹಾಕ್ಸ್ಕೊಬೋದು ಅಂತ. ಇದು ಕೂಡ ರಂಜಿತ್ಗೆ ಗೊತ್ತಿರುತ್ತೆ ಅಂತ. ಅವಾಗ ಜಿತಿನ್ಗೆ ಅರ್ಥ ಆಗುತ್ತೆ ಈ ಗೇಮು. ಆ್ಯಕ್ಚುಲಿ ರಂಜಿತ್ತು ಆಟ ಆಡ್ತಿದ್ದೇನೆ HOD ಆಗಬೇಕು ಅಂತಲ್ಲ, ಈ ಥರ ಬಾಡಿ ಸ್ವ್ಯಾಪ್ ಮಾಡಿಕೊಂಡು ಅವನು ತುಂಬ ವರ್ಷ ಬದುಕಬೇಕು ಅಂತ. ಮಧ್ಯದಲ್ಲಿ ಶಾಜಿ ಬಾಡಿನ ಸಾಯಿಸೋದಕ್ಕೂ ಕೂಡ ಟ್ರೈ ಮಾಡ್ದ. ಯಾರನ್ನಾರು ಸಾಯಿಸಿದ್ರೆ ಆ ಗೇಮು ಕಂಪ್ಲೀಟ್ ಆಗೋದಿಲ್ಲ. ಅವ್ರು ಹೆಂಗಿತ್ತು ಹಾಗೇನೆ ಬಾಡಿಗಳು ಉಳ್ಕೊಂಡ್ಬಿಡುತ್ತೆ ಅಂತ.
ಸೊ ನಮಗೆ ಈಗ ರಂಜಿತ್ ಬಾಡಿಲಿರೋ ಶಾಜಿಗಿನ್ನ ಜಿತಿನ್ ಬಾಡಿಲಿರೋ ರಂಜಿತನೇ ತುಂಬಾನೇ ಎಫೆಕ್ಟಿವ್ ಅಂತ ಜಿತಿನ್ಗೆ ಗೊತ್ತಾಗುತ್ತೆ. ಈಗ ಜಿತಿನ್ಗೆ 2 ದಾರಿ ಕಾಣಿಸ್ತಾ ಇರುತ್ತೆ. ಒಂದು, ರಂಜಿತ್ ಬಾಡಿಲಿರೋ ಶಾಜಿನ ಕನ್ವಿನ್ಸ್ ಮಾಡೋದು, ಮತ್ತೆ ಜಿತಿನ್ ಬಾಡಿಲಿರೋ ರಂಜಿತ್ಗೆ ಗೊತ್ತಾಗ್ದಂಗೆ ಅವನ ಲಾಕೆಟ್ ಎತ್ಕೊಂಡು ಆಟ ಮುಗಿಸಿ ಅವ್ರವ್ರ ಬಾಡಿನ ಅವ್ರವರು ಸ್ವ್ಯಾಪ್ ಮಾಡ್ಕೊಳ್ಳೋದು ಅಂತ. ಇವುಗಳ ಮಧ್ಯ ರಂಜಿತ್ತು ಜಿತಿನ್ಗೆ ಕಾಟ ಕೊಡೋದಕ್ಕೆ ಶುರು ಮಾಡ್ತಾನೆ. ಹೇಗಿದ್ರು ರಂಜಿತ್ತು ಇರೋದು ಜಿತಿನ್ ಬಾಡಿನಲ್ಲಿ, ಅವನ ಹುಡುಗಿ ಜೊತೆ ಮಿಸ್ಬಿಹೇವ್ ಕೂಡ ಮಾಡ್ಬೋದು, ಹಾಗೆ ಕಾಲೇಜಲ್ಲಿ ದೊಡ್ಡ ಪುಡಂಗ್ ಥರ ಕೂಡ ಆಡ್ಬೋದು. ಈ ಥರ ಎಲ್ಲ ಆಟ ಆಡಿ ಯಾರನ್ನಾರು ಒಬ್ಬರನ್ನ ಅಂದರೆ ಶಾಜಿನೋ ಅಥವಾ ಜಿತಿನ್ನೋ ಸಾಯಿಸ್ಬಿಟ್ಟು ಅದೇ ಬಾಡಿನಲ್ಲಿ ಪರ್ಮನೆಂಟಾಗಿ ಉಳ್ಕೊಂಬಿಡೋಣ ಅನ್ನೋ ಪ್ಲಾನ್ಸ್ ಎಲ್ಲ ಆಗಿರ್ತಾನೆ. ಆ ಶಾಜಿ ಎಷ್ಟು ದಿನ ಅಂತ ರಂಜಿತ್ ಬಾಡಿನಲ್ಲಿ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರೋಕ್ಕಾಗುತ್ತೆ. ಅವನಿಗೂ ಹೆಂಡತಿ, ಕುಟುಂಬದವರು, ರಿಲೇಟಿವ್ಸು ಎಲ್ಲ ಇರ್ತಾರಲ್ವ, ಹೆಂಡತಿ ನೆನಪಾಗುತ್ತೆ. ಅಷ್ಟೇ ಅಲ್ಲ, ಅವ್ರ ಹೆಂಡತಿ ಪ್ರೆಗ್ನೆಂಟು ಅಂತ ಕೂಡ ಅವನಿಗೆ ಗೊತ್ತಾಗುತ್ತೆ. ಸೊ ನೋಡಬೇಕು ಅಂತ ನಾನು ಶಾಜಿ ಅಲ್ಲ ರಂಜಿತ್ತು, ಶಾಜಿಯ ಫ್ರೆಂಡು ಅಂತ ಅವನ ಮನೆಗೆ ಅವನೇನೆ ಹೋಗ್ತಾನೆ. ಮಾತಾಡಿಸ್ತಾ ಇರ್ಬೇಕಾದ್ರೆ ತುಂಬ ಭಾವುಕ ಆಗ್ಬಿಟ್ಟು ನಾನೇನೆ ಶಾಜಿ ಹಿಂಗೆ ಬಾಡಿ ಸ್ವಾಪ್ ಆಗ್ಬಿಟ್ಟದೆ ಅಂತ ಹೇಳಿ ಅವನ ಹೆಂಡ್ತಿನ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾನೆ. ಅವನ ಹೆಂಡ್ತಿ ಬೂಟಲ್ಲಿ ಹೊಡೆದ್ಬಿಟ್ಟು ಓಡಿಸ್ಬಿಡ್ತಾಳೆ, ಹೋಗೋ ಹಲ್ಕ ನನ್ನ ಮಗನೇ ಅಂತ. ಈಗ ಶಾಜಿಗೂ ಅವನ ಬಾಡಿ ಅವನಿಗೆ ಬೇಕು, ಯಾಕೆಂದ್ರೆ ಅವನ ಫ್ಯಾಮಿಲಿ ಮತ್ತೆ ಅವನಿಗೆ ಸಿಗ್ತಾ ಇರೋದ್ರಿಂದ. ಜಿತಿನ್ ಈಗ ಶಾಜಿನ ಕನ್ವಿನ್ಸ್ ಮಾಡಾಯ್ತು. ಸೊ ಪೂಜಾ ಬೋರ್ಡು ಮತ್ತೆ ಡೈಸು ಸಿಕ್ಕಾಯ್ತು. ಇನ್ನು ರಂಜಿತ್ ಸರ್ ಹತ್ರ ಹೋಗಿ ಲಾಕೆಟ್ ಇಸ್ಕೊಂಬಂದ್ರೆ ಮುಗೀತು ಆಟ ಅಂತ ರಂಜಿತ್ನು ಕರೀತಾರೆ. ರಂಜಿತ್ತು ಲಾಕೆಟ್ ಕೊಡ್ತಾನೆ. ಲಾಕೆಟ್ ಇಸ್ಕೊಂತಿದ್ದಂಗೆ ಜಿತಿನು, ನಿಮ್ಮ ಆಟ ಎಲ್ಲ ನಮಗೆ ಗೊತ್ತಾಯ್ತು, ಹಿಡ್ಕೊಳ್ರೋಗಿ ನನ್ನ ಮಗನ್ನ ಅಂತ ಹೇಳಿ ಆಟ ಶುರು ಮಾಡ್ತಾರೆ. ಆಟದ ಜೊತೆ ಒಂದಷ್ಟು ಫೈಟ್ಸು ಕೂಡ ಶುರು ಆಗುತ್ತೆ. ಹೊಡೆದಾಟ, ಜಗಳಗಳ ಮಧ್ಯ ಆಟ ಮಾತ್ರ ಮುಂದುವರಿಯುತ್ತೆ. ಅವರ ಬಾಡಿ ಅವರಿಗೆ ಸಿಗುತ್ತೆ. ಬಟ್ ಆದ್ರೆ ರಂಜಿತ್ ಬಾಡಿಯಿಂದ ಶಾಜಿ ಹೊರಗೆ ಬರಬೇಕಾದ್ರೆ ಬಿಲ್ಡಿಂಗ್ ಮೇಲಿಂದ ಕೆಳಕ್ಕೆ ಬೀಳ್ತಾನೆ. ಅಂದ್ರೆ ರಂಜಿತ್ ಬಾಡಿ ಕೆಳಗೆ ಬಿದ್ದೋಗುತ್ತೆ. ಅಂದ್ರೆ ರಂಜಿತ್ ಆತ್ಮ ರಂಜಿತ್ ಬಾಡಿಗೆ ಸೇರೋ ಟೈಮಲ್ಲಿ ರಂಜಿತ್ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬೀಳ್ತಾ ಇರ್ತಾನೆ. ಸೊ ರಂಜಿತ್ ಅಲ್ಲಿಗೆ ಸತ್ತೋಗ್ತಾನೆ. ಇಲ್ಲಿಗೆ ಗೇಮು ಮುಗಿಯುತ್ತೆ. ಅವ್ರವ್ರ ಬಾಡಿ ಅವ್ರವ್ರಿಗೆ ಸಿಗುತ್ತೆ, ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲಿಗೆ ಫಿಲಮ್ ಮುಗಿಯುತ್ತೆ. ಬಟ್ ಆದ್ರೆ ರಂಜಿತ್ ಬಿಲ್ಡಿಂಗ್ ಮೇಲಿನ ಕೆಳಗೆ ಬಿದ್ದರೂ ಕೂಡ ಮತ್ತೆ ಬದುಕಿ ಬರ್ತಾನೆ. ಅವನಿಗೆ ಹೆಂಗೆ ಬದುಕು ಬಂದ ಅಂತ ಯೋಚನೆ ಮಾಡ್ತಾ ಇರಿ. ಆ ಗ್ಯಾಪ್ ಒಳಗಡೆ 10 ಕೊಲೆ ಆಗಿದೆ, ಅಲ್ಲ ಸಾರಿ 11 ಕೊಲೆ ಆಗಿದೆ. ಅದು ಏನು ಕೊಲೆ, ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಬರ್ತೀನಿ.